ಅರಮನೆಯಲ್ಲಿ ಹುಟ್ಟಿದ ಯುವ ರಾಣಿ ಸನ್ಯಾಸಿಯನ್ನ ಮದುವೆಯಾಗುವುದ್ಯಾಕೆ? ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ಸವದತ್ತಿಗೆ ಬರಲು ಕಾರಣವೇನು? ಎಲ್ಲಮ್ಮಳಿಗೆ ಕುಷ್ಠರೋಗ ಬರಲಿ ಅಂತ ಶಾಪ ನೀಡಿದ್ಯಾರು? ಮಗನಾದ ಪರಶುರಾಮನೇ ತನ್ನ ತಾಯಿಯ ರುಂಡವನ್ನ ಕತ್ತರಿಸಿದ್ಯಾಕೆ? ವಿಧವೆಯಾದ ತಾಯಿ ರೇಣುಕೆ ಮತ್ತೆ ಮುತ್ತೈದೆಯಾಗುವುದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಾ? ಹಾಗಿದ್ರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಯಾಕಂದರೆ ಈ ವಿಡಿಯೋದ ಕ್ಲೈಮ್ಯಾಕ್ಸ್ ನಿಮಗೆ ಅರ್ಥವಾಗಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಬೇಕು. ನಂತರ ಈ ಕಥೆಯ ಬಗ್ಗೆ ಹಾಗೂ ರೇಣುಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ. ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ. ಸ್ನೇಹಿತರೆ, ಬಹುಶಃ ಕರ್ನಾಟಕದಲ್ಲಿ ಈ ಹೆಸರನ್ನು ಕೇಳದೇ ಇರುವವರೇ ಇಲ್ಲ. ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಹೊರ ರಾಜ್ಯಕ್ಕೂ ತನ್ನ ಕೀರ್ತಿಯನ್ನು ಹಬ್ಬಿಸಿರುವ ಈಕೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಎಂಬ ಸ್ಥಳದಲ್ಲಿ ನೆಲೆಗೊಂಡು ಭಕ್ತರನ್ನು ಉದ್ಧರಿಸುತ್ತಿದ್ದಾಳೆ. ಈಕೆ ಹಿಂದೆ ಸಿದ್ದಾಚಲ ಪರ್ವತವೆಂದು ಹಾಗೂ ಈಗ ಯಲ್ಲಮ್ಮನ ಗುಡ್ಡವೆಂದು ಕರೆಯಲ್ಪಡುವಂತಹ ಬೆಟ್ಟದ ಮೇಲೆ ವಿರಾಜಮಾನವಾಗಿ ನೆಲೆಗೊಂಡಿದ್ದಾಳೆ. ಹಾಗಿದ್ರೆ ಯಾರು ಈ ಯಲ್ಲಮ್ಮ? ಈಕೆ ಇಲ್ಲಿ ಬಂದು ನೆಲೆಸಲು ಕಾರಣವೇನು? ಈಕೆ ಮೂಲತಃ ಎಲ್ಲಿಯವಳು? ಎಲ್ಲವನ್ನ ವಿವರವಾಗಿ ಹೇಳ್ತೀನಿ, ಗಮನವಿಟ್ಟು ಕೇಳ್ತಾ ಹೋಗಿ. ಸ್ನೇಹಿತರೆ, ಅದು ತ್ರೇತಾಯುಗ. ಕಾಶ್ಮೀರದ ರಾಜನಾದಂತಹ ರೇಣುಕಾ ರಾಜನಿಗೆ ಮಕ್ಕಳಾಗಿರುವುದಿಲ್ಲ. ಇದರಿಂದ ಬಹಳ ಮನನೊಂದಿದ್ದಂತಹ ರೇಣುಕಾ ರಾಜನು ಮಕ್ಕಳ ಭಾಗ್ಯಕ್ಕಾಗಿ ಪುತ್ರಿಕಾಕಾಮೇಷ್ಟಿ ಯಾಗವನ್ನು ನಡೆಸುತ್ತಾನೆ. ನಂತರ ಈ ಯಾಗದ ಫಲವಾಗಿ ಆ ಅಗ್ನಿಕುಂಡದಿಂದ ಕಮಲದ ಪುಷ್ಪವೊಂದು ಅರಳಿ ಆ ಪುಷ್ಪದಲ್ಲಿ ಜಗನ್ಮಾತೆಯ ಅಂಶವಾಗಿರುವಂತಹ ಒಂದು ಹೆಣ್ಣು ಮಗು ಜನನವಾಗುತ್ತದೆ. ಇದನ್ನು ಕಂಡ ರೇಣುಕಾ ರಾಜನು ಬಹಳ ಸಂತಸದಿಂದ ಆ ಮಗುವನ್ನ ಸಾಕಿ ಬೆಳೆಸುತ್ತಾನೆ. ಹೀಗೆ ಅಗ್ನಿಗರ್ಭದಿಂದ ಜನಿಸಿದಂತಹ ರೇಣುಕೆಗೆ ಅಗ್ನಿ ಸಂಭವೆ ಎಂಬ ಹೆಸರೂ ಕೂಡ ಬಂದಿದೆ. ಇತ್ತ ಜಗನ್ಮಾತೆಯ ಅಂಶವಾದಂತಹ ರೇಣುಕೆಯು ಬಾಲ್ಯವನ್ನು ಕಳೆದು ಯೌವನಕ್ಕೆ ಕಾಲಿಟ್ಟಿರುತ್ತಾಳೆ. ಹೀಗೆ ಒಂದು ದಿನ ರೇಣುಕೆಯು ದೇವರ ದರ್ಶನಕ್ಕೆಂದು ಹೊರಗೆ ಹೋಗಿದ್ದಾಗ ಅಚಾನಕ್ಕಾಗಿ ಜಮದಗ್ನಿ ಋಷಿಯ ಆಶ್ರಮವನ್ನು ಹೊಕ್ಕಿಬಿಡುತ್ತಾಳೆ. ಆಕೆ ಅಲ್ಲಿ ಪ್ರಚಂಡ ತೇಜಸ್ಸನ್ನು ಹೊಂದಿದಂತಹ ಜಮದಗ್ನಿಯನ್ನು ಕಂಡು ಮೋಹಿತಳಾಗಿ ಅವನನ್ನೇ ಮದುವೆಯಾಗಲು ನಿರ್ಧರಿಸುತ್ತಾಳೆ. ಇತ್ತ ಅರಮನೆಯಲ್ಲಿ ಜಮದಗ್ನಿಯ ವಿಷಯವನ್ನು ತನ್ನ ತಂದೆಯ ಮುಂದೆ ತಿಳಿಸುತ್ತಾಳೆ. ಆದರೆ ಈಕೆಯ ನಿವೇದನೆಗೆ ತನ್ನ ತಂದೆಯಾದ ರೇಣುಕಾ ರಾಜನು, ರೇಣುಕೆ, ನೀನು ಅಷ್ಟೈಶ್ವರ್ಯ ಸಕಲ ಸಂಪತ್ತನ್ನು ಹೊಂದಿರುವಂತಹ ಕಾಶ್ಮೀರ ರಾಜ್ಯದ ರಾಜನ ಏಕೈಕ ಪುತ್ರಿ. ಇಷ್ಟೆಲ್ಲಾ ಸಿರಿವಂತಿಕೆಯಲ್ಲಿ ಬೆಳೆದಿರುವ ನೀನು ಒಬ್ಬ ಸಾಮಾನ್ಯ ಸನ್ಯಾಸಿಯನ್ನು ಮದುವೆಯಾಗಿ ಆ ಆಶ್ರಮದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತೀಯ. ಇದು ಎಂದಿಗೂ ಸಾಧ್ಯವಿಲ್ಲ ಎಂದು ನಿಷ್ಠುರವಾಗಿ ನುಡಿಯುತ್ತಾನೆ. ನಂತರ ಪಟ್ಟು ಬಿಡದಂತಹ ರೇಣುಕೆಯು ತನ್ನ ತಂದೆಯನ್ನ ಒತ್ತಾಯ ಮಾಡುತ್ತಾಳೆ. ಹೀಗಿರಬೇಕಾದ್ರೆ ಒಂದು ದಿನ ರಾಜನ ಕನಸಿನಲ್ಲಿ ಆತನ ಕುಲದೇವಿಯಾದಂತಹ ಭ್ರಮರಾಂಬಿಕೆ ಬಂದು ರೇಣುಕಾ ರಾಜನಿಗೆ ಬುದ್ಧಿ ಹೇಳುತ್ತಾಳೆ. ರೇಣುಕಾ ರಾಜ, ನೀನು ನಿನ್ನ ಮಗಳನ್ನ ಜಮದಗ್ನಿಗೆ ಕೊಟ್ಟು ಮದುವೆ ಮಾಡು. ಮುಂದೆ ನಿನ್ನ ಮಗಳ ಪವಾಡವನ್ನ ಇಡೀ ಲೋಕವೇ ನೋಡುತ್ತದೆ. ಇದು ದೈವೇಚ್ಛೆ. ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯ ನಡೆಯಲೇಬೇಕು. ಅಡ್ಡಿಪಡಿಸಬೇಡ ಎಂದು ರಾಜನಿಗೆ ಬುದ್ಧಿವಾದ ಹೇಳುತ್ತಾಳೆ. ಅದರಂತೆ ಮದುವೆಗೆ ಒಪ್ಪಿದಂತಹ ರೇಣುಕಾ ರಾಜನು ತನ್ನ ಮಗಳನ್ನ ಜಮದಗ್ನಿಗೆ ಕೊಟ್ಟು ಮದುವೆಯನ್ನು ಕೂಡ ಮಾಡ್ತಾನೆ. ಪ್ರಕೃತಿ ಪುರುಷರಿಬ್ಬರೂ ಒಂದಾಗುತ್ತಾರೆ. ಜಮದಗ್ನಿಯ ತಾಯಿಯಾದಂತಹ ಸತ್ಯವತಿ ದೇವಿಯು ಮದುವೆಯ ದಿನ ರೇಣುಕೆಯ ಕೈಯನ್ನ ತನ್ನ ಮಗ ಜಮದಗ್ನಿಯ ಕೈಗಿಟ್ಟು, ಇನ್ನು ಮುಂದೆ ನೀವು ಇಬ್ಬರಲ್ಲ ಒಬ್ಬರೇ ಎಂದು ಹೇಳುತ್ತಾಳೆ. ರೇಣುಕೆಯನ್ನ ಅತ್ತೆ ಸತ್ಯವತಿ ದೇವಿಯು ತನ್ನ ಸ್ವಂತ ಮಗಳ ರೀತಿ ನೋಡಿಕೊಂಡಿರುತ್ತಾಳೆ. ನಂತರ ಜಮದಗ್ನಿ ಮತ್ತು ರೇಣುಕಾ ದಂಪತಿಗಳಿಗೆ 5 ಮಕ್ಕಳಾಗುತ್ತಾರೆ. ಅವರೇ ವಾಸು, ವಿಶ್ವವಾಸು, ಬೆಹುದ್ಯಾನು, ಮೃತ್ವಕಣ್ವ ಮತ್ತು ರಾಮಭದ್ರ. ಈ ರಾಮಭದ್ರನೇ ಶ್ರೀ ವಿಷ್ಣುವಿನ 6ನೇ ಅವತಾರ. ಈತ ಮುಂದೆ ಶಿವಪಾರ್ವತಿಯರ ಆಶೀರ್ವಾದದಿಂದ ಪರಶು ಎಂಬ ಅಸ್ತ್ರವನ್ನು ಪಡೆದು ಪರಶುರಾಮ ಎಂದು ಖ್ಯಾತಿಯಾಗುತ್ತಾನೆ. ಆ ಮಕ್ಕಳು ನಂತರದ ದಿನಗಳಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ತೆರಳುತ್ತಾರೆ. ಇಲ್ಲಿಗೆ ಈ ಜಗಜ್ಜೀವನ ಚಕ್ರದಲ್ಲಿ ಜಮದಗ್ನಿ ರೇಣುಕೆಯ ಕಾಮ ಪ್ರೇಮದ ಗೃಹಸ್ಥಾಶ್ರಮ ಮುಗಿದು ಯಮ ನಿಯಮಗಳ ವಾನಪ್ರಸ್ಥಾಶ್ರಮ ಆರಂಭವಾಯಿತು. ಆಶ್ರಮದಲ್ಲಿ ಅಂದು ಎಂದಿನಂತೆ ಯಜ್ಞ ಯಾಗಾದಿಗಳು, ಹೋಮ ಹವನಗಳು ನಡೆಯುತ್ತಿದ್ದವು. ಪ್ರತಿದಿನದ ಯಜ್ಞಕ್ಕಾಗಿ ಜಮದಗ್ನಿಗೆ ಬೇಕಾಗಿರುವಂತಹ ಮಲಪ್ರಭಾ ನದಿಯ ಪವಿತ್ರವಾದ ಗಂಗಾಜಲವನ್ನು ತರಬೇಕಿತ್ತು. ತಾಯಿ ರೇಣುಕೆಯು ನೀರನ್ನು ತರಲು ಮಲಪ್ರಭೆಯ ತೀರದ ಮರಳಿನಿಂದ ಮಡಿಕೆಯನ್ನ ಮಾಡಿ ಹಾವನ್ನೇ ಸಿಂಬಿಯನ್ನಾಗಿಸಿ ಯಜ್ಞಕ್ಕೆ ನೀರನ್ನು ತರುತ್ತಿದ್ದಳು. ಈಕೆಗೆ ಇದು ನಿತ್ಯದ ಕೆಲಸವಾಗಿತ್ತು. ಅಂದೊಂದು ದಿನ ಎಂದಿನಂತೆ ಋಷಿ ಜಮದಗ್ನಿಯು ಯಜ್ಞಕ್ಕಾಗಿ ಮಲಪ್ರಭೆಯ ನೀರನ್ನು ತರಲು ಹೇಳುತ್ತಾನೆ. ಅಷ್ಟೇ ಅಲ್ಲದೆ ನೀನು ನೀರನ್ನು ದಶಮಿ ಗಡಿ ದಾಟುವಷ್ಟರಲ್ಲಿ ತರಬೇಕೆಂದು ಎಚ್ಚರಿಸಿಯೂ ಕಳಿಸ್ತಾನೆ. ಇದಕ್ಕೆ ಆಯ್ತು ಎಂದು ಒಪ್ಪಿ ನೀರು ತರಲು ಹೋದಂತಹ ರೇಣುಕೆಯು ನೀರನ್ನು ಹೊತ್ತು ತರುವಾಗ
ದಂಪತಿಗಳಿಬ್ಬರು ಕೊಳದಲ್ಲಿ ಜಲಕ್ರೀಡೆ ಆಡುತ್ತಿರುವ ದೃಶ್ಯವನ್ನು ಕಂಡು ಅಲ್ಲಿಯೇ ಮೈಮರೆತು ನಿಂತು ಬಿಡುತ್ತಾಳೆ. ಇದರಿಂದ ತಲೆಯ ಮೇಲಿದ್ದಂತಹ ಮಡಕೆಯು ಒಡೆದು ಸಿಂಬಿಯಾಗಿದ್ದಂತಹ ಸರ್ಪವು ಅವಳಿಂದ ದೂರವಾಗುತ್ತದೆ. ಅವಳು ಗಾಬರಿಯಿಂದ ಮತ್ತೆ ಮಡಕೆ ಮಾಡುವಂತಹ ಪ್ರಯತ್ನ ಮಾಡಿದರೂ ಆಕೆಯ ಕೈಯಲ್ಲಿ ಆ ಕೆಲಸದ ಮೇಲೆ ಏಕಾಗ್ರತೆ ತರಲು ಆಗುವುದಿಲ್ಲ. ಅಲ್ಲಿಯವರೆಗೆ ತಾನು ಮಾಡಿದ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಇದರಿಂದ ನೊಂದಂತಹ ರೇಣುಕೆಯು ಬರಿಗೈಯಲ್ಲಿ ಆಶ್ರಮಕ್ಕೆ ಹಿಂದಿರುಗುತ್ತಾಳೆ. ಇತ್ತ ಆಗಲೇ ದಶಮಿ ಗಡಿ ದಾಟಿ ಯಜ್ಞಕ್ಕೆ ಮಲಪ್ರಭೆಯ ನೀರನ್ನು ಇನ್ನೂ ತಂದಿಲ್ಲವೆಂದು ಕೋಪಗೊಂಡಂತಹ ಜಮದಗ್ನಿಯ ಪಾದಕ್ಕೆ ಬಿದ್ದು ಕ್ಷಮೆಯಾಚಿಸುತ್ತಾಳೆ. ಆದರೂ ತಣ್ಣಗಾಗದಂತಹ ಜಮದಗ್ನಿಯು, ರೇಣುಕೆ, ಯಾವ ಮೋಹಕ್ಕೆ ಒಳಗಾಗಿ ನನ್ನ ಋಷಿ ಜೀವನಕ್ಕೆ ಕಳಂಕದ ಕಪ್ಪು ಮಚ್ಚೆಯನ್ನು ಹಚ್ಚಿದೆಯೋ, ಗೃಹಸ್ಥಾಶ್ರಮ ಮುಗಿದಿದ್ದರೂ ನೀನು ವಾನಪ್ರಸ್ಥದಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ಪಾಲಿಸದೆ ಪರಪುರುಷನನ್ನು ನೋಡಿ ವ್ಯಾಮೋಹಗೊಂಡೆಯೋ, ಅಂತಹ ನಿನ್ನ ಈ ರೂಪ ವಿರೂಪಗೊಳ್ಳಲಿ, ನಿನಗೆ ಕುಷ್ಠರೋಗ ಪ್ರಾಪ್ತಿಯಾಗಲಿ ಎಂದು ಶಪಿಸುತ್ತಾನೆ. ನನ್ನ ಶಾಪಕ್ಕೆ ಗುರಿಯಾದ ನಿನಗೆ ಈ ತಪೋಭೂಮಿಯಲ್ಲಿ ಜಾಗವಿಲ್ಲ, ಹೊರಟು ಹೋಗು ಎಂದು ಜಮದಗ್ನಿ ಹೇಳುತ್ತಾನೆ. ಹೀಗೆ ಕುಷ್ಠರೋಗ ಪೀಡಿತೆಯಾದಂತಹ ತಾಯಿ ರೇಣುಕೆಯು ಕಾಡು ಮೇಡುಗಳನ್ನು ಅಲೆದಲೆದು ಬಳಲಿ ತನಗಾದ ದಾಹವನ್ನು ತೀರಿಸಿಕೊಳ್ಳಲು ನೀರಿನ ಬಳಿ ಹೋದಾಗ ಆ ನೀರೆಲ್ಲ ಮಾಯವಾಗುತ್ತಿರುತ್ತದೆ. ಇದರಿಂದ ಮನನೊಂದಂತಹ ಆಕೆ ಸಂಕಟದಲ್ಲಿ ಕುಳಿತಿದ್ದಾಗ ಅಲ್ಲಿಗೆ ಮಾತಂಗಿ ಎಂಬ ಹೆಂಗಸೊಬ್ಬಳು ಬರುತ್ತಾಳೆ. ರೋಗಗ್ರಸ್ತೆಯಾದಂತಹ ರೇಣುಕೆಗೆ ಹಣ್ಣುಗಳನ್ನು ನೀಡಿ ಉಪಚರಿಸುತ್ತಾಳೆ. ಇದರಿಂದ ಸಂತಸಗೊಂಡಂತಹ ರೇಣುಕೆಯು ಮಾತಂಗಿ ಮಾಡಿದ ಉಪಕಾರಕ್ಕೆ ತನ್ನ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ನೀಡ್ತಾಳೆ. ಹೀಗೆ ಕಾಡಿನಲ್ಲಿ ಅಲೆದು ಅಲೆದು ಸುಸ್ತಾಗಿ ಕುಳಿತಿದ್ದಂತಹ ದೇವಿಗೆ ನಾಥ ಪಂಗಡದ ಸಾಧುಗಳಾದಂತಹ ಏಕನಾಥ ಮತ್ತು ಜೋಗಿನಾಥ ಎಂಬ ಇಬ್ಬರು ಋಷಿಗಳು ಸಿಗುತ್ತಾರೆ. ಆಗ ರೇಣುಕೆಯು ಅವಳ ಇಡೀ ವೃತ್ತಾಂತವನ್ನೆಲ್ಲ ಅವರ ಹತ್ತಿರ ಹೇಳಿಕೊಳ್ಳುತ್ತಾಳೆ. ಆಗ ಆ ಇಬ್ಬರು, ತಾಯಿ, ನೀನು ನಿನ್ನ ರೋಗ ಗುಣಮುಖವಾಗಿ ಪಾಪದಿಂದ ಪರಿಹಾರ ಸಿಗಬೇಕೆಂದರೆ ಪವಿತ್ರವಾದಂತಹ ಮಲಪ್ರಭೆಯ ನದಿಯಲ್ಲಿ ಮಿಂದು ಬಾ ಎಂದು ಹೇಳುತ್ತಾರೆ. ಅಂತೆಯೇ ಆಕೆ ಆ ನದಿಯಲ್ಲಿ ಮಿಂದ ತಕ್ಷಣ ತನ್ನ ದೇಹದಲ್ಲಿದ್ದಂತಹ ರೋಗವೆಲ್ಲ ವಾಸಿಯಾಗಿ ಮೊದಲಿನಂತೆ ಆಗುತ್ತಾಳೆ. ಈ ಸಂದರ್ಭದಲ್ಲಿ ತಾಯಿ ರೇಣುಕೆಯು ತಾನು ಮಜ್ಜನ ಮಾಡಿದ ಈ ಜಾಗ ಇನ್ನು ಮುಂದೆ ಎಣ್ಣೆ ಹೊಂಡ, ಕುಂಕುಮ ಹೊಂಡ, ಅರಿಶಿಣ ಹೊಂಡ ಎಂದು ಪ್ರಸಿದ್ಧಿಯಾಗಲಿದೆ. ಇಲ್ಲಿಗೆ ಬರುವಂತಹ ಭಕ್ತರು ಈ ಹೊಂಡಗಳಲ್ಲಿ ಸ್ನಾನ ಮಾಡುವುದರಿಂದ ಅವರ ರೋಗ ರುಜಿನಗಳೆಲ್ಲ ನಿವಾರಣೆಯಾಗಲಿ. ಇನ್ನು ನನ್ನ ಶಾಪ ವಿಮೋಚನೆಗಾಗಿ ನನಗೆ ಸಹಾಯ ಮಾಡಿದಂತಹ ಏಕನಾಥ ಮತ್ತು ಜೋಗಿನಾಥ, ನೀವಿಬ್ಬರು ನನ್ನ ಗುಡಿಯಲ್ಲೇ ನೆಲೆಗೊಂಡು ಮುಂದೆ ಬರುವ ಭಕ್ತಾದಿಗಳಿಂದ ಪೂಜೆಗೊಳ್ಳಿ ಎಂದು ಮಾತು ನೀಡುತ್ತಾಳೆ. ಇತ್ತ ಆಶ್ರಮದಲ್ಲಿ ಧ್ಯಾನದಲ್ಲಿ ತೊಡಗಿದ್ದಂತಹ ಜಮದಗ್ನಿಯ ಹತ್ತಿರ ಶಾಪ ವಿಮೋಚನೆಗೊಂಡಂತಹ ರೇಣುಕೆಯು ಬಂದು ಆತನ ಪಾದಸ್ಪರ್ಶ ಮಾಡ್ತಾಳೆ. ಆಗ ಧ್ಯಾನದಿಂದ ಎಚ್ಚರಗೊಂಡಂತಹ ಜಮದಗ್ನಿಯು ರೇಣುಕೆಯನ್ನು ನೋಡಿ ಕೋಪಗೊಂಡು, ನಾನು ಕೊಟ್ಟ ಶಾಪವನ್ನು ವಿಮೋಚನೆ ಮಾಡಿಕೊಂಡು ಬಂದು ನನ್ನನ್ನು ನೋಡುವಂತಹ ಧೈರ್ಯ ಮಾಡಿರುವೆಯಾ ಎಂದು ಆಕ್ರೋಶಗೊಳ್ಳುತ್ತಾನೆ. ಆಗ ರೇಣುಕೆಯು, ಸ್ವಾಮಿ, ನೀವು ಕೊಟ್ಟ ಶಾಪದಿಂದ ನಾನು ಶಿಕ್ಷೆಯನ್ನು ಅನುಭವಿಸಿಯೂ ಆಯಿತು, ಅದರಿಂದ ವಿಮೋಚನೆಗೊಂಡದ್ದೂ ಆಯಿತು. ಇದನ್ನೆಲ್ಲ ಮರೆತು ಆಶ್ರಮದಲ್ಲಿ ನನಗೆ ಇರಲು ಅವಕಾಶ ಮಾಡಿಕೊಡಿ ಎಂದು ಬೇಡುತ್ತಾಳೆ. ಆಗ ಜಮದಗ್ನಿಯು, ನಿನಗೆ ಈ ಆಶ್ರಮದಲ್ಲಿ ಜಾಗ ಕೊಟ್ಟರೆ ಈ ಆಶ್ರಮ ಅಪವಿತ್ರವಾಗುತ್ತದೆ. ಕೊನೆಯ ಬಾರಿಗೆ ಹೇಳುತ್ತಿರುವೆ, ಇಲ್ಲಿಂದ ಹೊರಟು ಹೋಗು ಎಂದು ಹೇಳುತ್ತಾನೆ. ತಾಯಿ ರೇಣುಕೆಯು, ಇಲ್ಲ ಸ್ವಾಮಿ, ನನ್ನ ಜೀವ ಹೋದರೂ ಸರಿಯೇ, ನಾನು ನಿಮ್ಮನ್ನೂ ಈ ಆಶ್ರಮವನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎನ್ನುತ್ತಾಳೆ. ಇದರಿಂದ ಮತ್ತೆ ಕೋಪಗೊಂಡಂತಹ ಜಮದಗ್ನಿಯು ತನ್ನ 4 ಮಕ್ಕಳಾದಂತಹ ವಾಸು, ವಿಶ್ವವಾಸು, ಬಿಹುದ್ಯಾನು, ಭೃತ್ವಕಣ್ವ ಈ 4ರನ್ನು ಕರೆದು, ನೀವು ನಿಮ್ಮ ತಂದೆಗೆ ನಿಮ್ಮ ತಂದೆಯ ಮಾತಿಗೆ ಮರ್ಯಾದೆ ನೀಡುವುದೇ ಆದರೆ ಈ ಕೂಡಲೇ ನಿಮ್ಮ ತಾಯಿಯ ರುಂಡವನ್ನು ಕತ್ತರಿಸಿ ಎಂದು ಆಜ್ಞೆ ಮಾಡುತ್ತಾನೆ. ಆದರೆ ಆ 4 ಮಕ್ಕಳು 9 ತಿಂಗಳು ಹೊತ್ತು ಹೆತ್ತು ಸಾಕಿದಂತಹ ತಾಯಿಯ ಹತ್ಯೆಯನ್ನು ನಾವು ಮಾಡಲಾರೆವು ಎಂದು ನಿರಾಕರಿಸುತ್ತಾರೆ. ಇದನ್ನು ಕೇಳಿದಂತಹ ಜಮದಗ್ನಿಯು ತಂದೆಯ ಮಾತಿಗೆ ವಿರೋಧ ಮಾತನಾಡುವಂತಹ ನೀವು ಷಂಡರು, ಬದುಕಲು ಅರ್ಹರಲ್ಲ ಎಂದು ಹೇಳಿ ಆ 4ರನ್ನ ಬೂದಿ ಮಾಡುತ್ತಾನೆ. ನಂತರ ತನ್ನ ಕೊನೆಯ ಮಗನಾದಂತಹ ಪರಶುರಾಮನನ್ನು ಕರೆದು, ನೀನು ನಿನ್ನ ತಂದೆಯ ಮಾತನ್ನು ಮೀರುವುದಿಲ್ಲವೆಂಬುದಾದರೆ ಮರು ಮಾತನಾಡದೆ ಕತ್ತರಿಸು ನಿನ್ನ ತಾಯಿಯ ರುಂಡವನ್ನು ಎಂದು ಹೇಳುತ್ತಾನೆ. ಅದರಂತೆಯೇ ಪರಶುರಾಮನು ಮರು ಮಾತನಾಡದೆ ತನ್ನ ತಾಯಿಯ ರುಂಡವನ್ನು ಕತ್ತರಿಸುತ್ತಾನೆ. ಇದನ್ನು ಕಂಡು ಸಂತಸಗೊಂಡಂತಹ ಜಮದಗ್ನಿಯು, ಸಂತೋಷದಿಂದ ನಿನಗೆ 3 ವರವನ್ನು ನೀಡುತ್ತೇನೆ, ಏನು ಬೇಕು ಕೇಳಿಕೋ ಎಂದು ಹೇಳುತ್ತಾನೆ. ಆಗ ಬುದ್ಧಿವಂತಿಕೆ ಉಪಯೋಗಿಸಿದಂತಹ ಪರಶುರಾಮ ತನ್ನ ತಾಯಿಗೆ ಪುನರ್ಜೀವ ಕೊಡುವಂತೆ ಕೇಳುತ್ತಾನೆ. ನಂತರ ತನ್ನ ಬೂದಿಯಾದಂತಹ ಸಹೋದರರನ್ನು ಮರಳಿ ಪಡೆದುಕೊಳ್ಳುತ್ತಾನೆ. ಕೊನೆಗೆ 3ನೇ ವರವಾಗಿ ತನ್ನ ತಂದೆಯ ಹೃದಯದಲ್ಲಿ ನೆಲೆಸಿರುವಂತಹ ಕ್ರೋಧಾದೇವಿಯನ್ನು ತ್ಯಜಿಸುವಂತೆ ಕೇಳುತ್ತಾನೆ. ಈ 3 ಬೇಡಿಕೆಗೂ ಜಮದಗ್ನಿ ತಥಾಸ್ತು ಎನ್ನುತ್ತಾನೆ. ಎಲ್ಲವೂ ಸರಿಯಾಯಿತು ಎಂಬ ಹೊತ್ತಿನಲ್ಲಿ ಕಾರ್ತವೀರ್ಯಾರ್ಜುನ ಎಂಬ ದುಷ್ಟನೊಬ್ಬ ಋಷಿಗಳ ಯಜ್ಞ ಯಾಗಾದಿಗಳಿಗೆ ಅಡ್ಡಿಯನ್ನುಂಟು ಮಾಡುತ್ತಾ ಜನರನ್ನ ಹಿಂಸಿಸುತ್ತಿರುತ್ತಾನೆ. ಅದರಂತೆಯೇ ಒಂದು ದಿನ ಆಶ್ರಮಕ್ಕೆ ಬಂದಂತಹ ಆತ
ಆಶ್ರಮದಲ್ಲಿ ಅವನ ಸೈನ್ಯಕ್ಕೆಲ್ಲ ಜಮದಗ್ನಿ ನೀಡಿದಂತಹ ಉಪಹಾರದ ಉಪಚಾರದಿಂದ ಚಕಿತನಾಗಿ ಇದು ಹೇಗೆ ಸಾಧ್ಯವೆಂದು ಋಷಿಗಳನ್ನು ಕೇಳ್ತಾನೆ. ಆಗ ಋಷಿಯು ಅವರ ಬಳಿ ಇರುವಂತಹ ಕೇಳಿದ್ದೆಲ್ಲವನ್ನೂ ಕೊಡುವಂತಹ ಕಾಮಧೇನುವಿನ ಬಗ್ಗೆ ಹೇಳುತ್ತಾರೆ. ಇದನ್ನು ಕೇಳಿ ಕಾಮಧೇನುವಿನ ಮೇಲೆ ಆಕರ್ಷಿತನಾದ ಕಾರ್ತವೀರ್ಯಾರ್ಜುನನು ಕಾಮಧೇನು ನನಗೇ ಬೇಕೆಂದು ಮುನಿಗಳ ಹತ್ತಿರ ಜಗಳವಾಡಿ ಅದನ್ನು ಹಿಡಿಯಲು ಹೋದಾಗ ಕಾಮಧೇನುವು ಮಾಯವಾಗಿ ಬಿಡುತ್ತದೆ. ಇದರಿಂದ ಕೋಪಗೊಂಡಂತಹ ಕಾರ್ತವೀರ್ಯಾರ್ಜುನನು ಜಮದಗ್ನಿಯನ್ನು 21 ಬಾರಿ ಇರಿದುಕೊಳ್ಳುತ್ತಾನೆ. ಈ ವಿಷಯ ತಿಳಿದ ಪರಶುರಾಮ ಸ್ಥಳಕ್ಕೆ ಧಾವಿಸಿ ರೋಷಾವೇಶದಿಂದ ಈ ರೀತಿ ಹೇಳುತ್ತಾನೆ: ಎಲವೋ ಕಾರ್ತವೀರ್ಯಾರ್ಜುನ, ನನ್ನ ತಂದೆ ಕೊಂದ ಪ್ರಕಾರವಾಗಿ ಈ ನನ್ನ ಶಿವ ನೀಡಿದ ಪರಶುವನ್ನು ಜಳಪಿಸಿ 21 ಪರ್ಯಾಯಗಳು ಸಮಸ್ತ ಭೂಮಂಡಲವನ್ನೆಲ್ಲ ಸುತ್ತಿ ನಿನ್ನ ಕ್ಷತ್ರಿಯ ಕುಲವನ್ನೆಲ್ಲ ಸಂಹಾರ ಮಾಡಿ ನನ್ನ ತಂದೆಗೆ ತರ್ಪಣ ನೀಡುತ್ತೇನೆಂದು ಶಪಥ ಮಾಡುತ್ತಾನೆ. ಹಾಗಿದ್ರೆ ಕಾರ್ತವೀರ್ಯಾರ್ಜುನನ ಕೈಯಿಂದ ಇರಿತಕ್ಕೊಳಗಾಗಿ ಹತನಾದಂತಹ ಜಮದಗ್ನಿಯ ಕಥೆ ಏನಾಯಿತು? ಆತ ಇನ್ನು ಮುಂದೆ ಬದುಕಲಿಲ್ಲವಾ? ಶಪಥ ಮಾಡಿ ಟೊಂಕ ಕಟ್ಟಿ ನಿಂತಹ ಪರಶುರಾಮನ ಕತೆ ಮುಂದೇನಾಯಿತು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ. ರೇಣುಕಾ ಯಲ್ಲಮ್ಮನ ಬಗ್ಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.